ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿ ಗ್ರಾಮೀಣ ಸೇರಿದಂತೆ ಸಿರಗುಪ್ಪ ತಾಲೂಕಿನಲ್ಲಿ ಭೀಕರ ನೀರಿನ ಸಂಕಷ್ಟ ಎದುರಾಗಿದೆ. ಲಕ್ಷಾಂತರ ರೈತರ ಜೀವನಾಡಿಯಾಗಿದ್ದ ವೇದಾವತಿ, ಹಗರಿ ನದಿ ಮತ್ತು ದೊಡ್ಡಹಳ್ಳ ಬೇಸಿಗೆ ಆರಂಭದಲ್ಲೇ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನೀರಿಲ್ಲದೆ ರೈತರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ. ಗಣಿನಾಡಿನಲ್ಲಿ ಬತ್ತಿದ ವೇದಾವತಿ, ಹಗರಿ ನದಿ, ದೊಡ್ಡ ಹಳ್ಳ. ಜೀವ ಜಲವಿಲ್ಲದೆ ಪ್ರಾಣಿ ಪಕ್ಷಿಗಳು, ಮೀನುಗಳಿಗೆ ಹಾಹಾಕಾರ. ಬೇಸಿಗೆ ಆರಂಭದಲ್ಲೇ ಸಂಪೂರ್ಣ ಖಾಲಿಯಾದ ರೈತರ ಜೀವನಾಡಿ. ಬಳ್ಳಾರಿ ಗ್ರಾಮೀಣ ಮತ್ತು ಸಿರುಗುಪ್ಪ ತಾಲೂಕಿನ ಹಲವಾರು ಗ್ರಾಮಗಳ ಜನರು, ರೈತರು ಹಾಗೂ ಜಾನುವಾರುಗಳು ವೇದಾವತಿ, ಹಗರಿ ನದಿ ಮೇಲೆ ಅವಲಂಬಿತರಾಗಿದ್ದರು. ಆದರೆ ಈಗ ನದಿ ಸಂಪೂರ್ಣ ಒಣಗಿ ಹೋಗಿದ್ದು ಕುಡಿಯುವ ನೀರು ಮತ್ತು ಕೃಷಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಬಳ್ಳಾರಿ ತಾಲೂಕಿನ ಹಗರಿ, ಮೋಕಾ, ಕರ್ಚೇಡು, ಬಸರಕೋಡು ಹಾಗೂ ಸಿರುಗುಪ್ಪ ತಾಲೂಕಿನ ತಾಳೂರು, ಉಳೂರು, ಉತ್ತನೂರು, ಮಾಟಸುಗುರು, ಕುರಿಗನೂರು, ಬೂದಗೊಪ್ಪ, ಕೆ ಬೆಳ್ಳಗಲ್ಲು, ಹಿರೇಕಾಳು, ರಾರಾವಿ ಸೇರಿದಂತೆ ಅನೇಕ ಗ್ರಾಮಗಳ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಗರಿ ನದಿಯಲ್ಲಿ ನೀರಿಲ್ಲದೆ ಅಪರೂಪದ ಮೀನುಗಳ ಸಂತತಿ ನಾಶವಾಗಿದೆ. ನದಿ ತೀರದ ಮರಗಳಲ್ಲಿ ಗೂಡು ಕಟ್ಟಿರುವ ಪಕ್ಷಿಗಳಿಗೆ ಆಹಾರ ಸಿಗದೆ ಪರದಾಟ ಶುರುವಾಗಿದೆ. ಇನ್ನೊಂದು ಕಡೆ ದೊಡ್ಡ ಹಳ್ಳ ಕೂಡ ಬತ್ತಿ ಹೋಗಿದ್ದು ಹೊಸಹಳ್ಳಿ, ಹಾಗಲೂರು, ದರೂರು, ಕರೂರು, ಗೋಸಬಾಳು ಭಾಗದ ಜನರು ನೀರಿಗಾಗಿ ಕಂಗಾಲಾಗಿದ್ದಾರೆ. ವೇದಾವತಿ, ಹಗರಿ ನದಿ ಮತ್ತು ದೊಡ್ಡ ಹಳ್ಳಕ್ಕೆ ಕಾಲುವೆಗಳಿಂದ ನೀರು ಬಿಟ್ಟರೆ ರೈತರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅಂತರ್ಜಲಕ್ಕೂ ಅನುಕೂಲವಾಗುತ್ತದೆ. ಸರ್ಕಾರ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಜೀವನಾದಿಯಾಗಿರ್ತ ವೇದಾವತಿ ನದಿ ಇದು. ಇಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ದನ ಕರುಗಳಿಗೆ, ಜಾನುವಾರುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಎಲ್ಲದಕ್ಕೂ ಈ ನದಿ ಈ ಭಾಗದ ರೈತರಿಗೆ ಜೀವನಾದಿ. ಹಾಗಾಗಿ ಇದು ಸಂಪೂರ್ಣವಾಗಿ ಈಗ ಬತ್ತಿ ಹೋಗ್ಬಿಟ್ಟಿದೆ. ಕಾಲುವೆಯಿಂದ ಈಗಾಗಲೇ ನೀರು ಬಿಟ್ಟಿದ್ದಾರೆ. ಬಿಟ್ಟು ಒಂದು ಸುಮಾರು 10 ರಿಂದ 15 ದಿನಗಳಾಗಿದೆ. ವೇದಾವತಿ ಅಗರಿಗೆ ನೀರು ಬಿಡ್ತಾನೆ ಇಲ್ಲ ಅಸಲು. ಹಾಗಾಗಿ ಈ ವೇದಾವತಿ ಅಗರಿ ನೀರು ಬಿಡ್ಬೇಕಂತೇಳಿ ನಾವು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು, ರೈತರುಗಳು ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇವೆ. ಗಣಿನಾಡು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕಿನಲ್ಲಿ ಅತಿ ಹೆಚ್ಚು ಹರಿಯೋ ನದಿ ವೇದಾವತಿ, ಹಗರಿ ನದಿಯಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಆಸರೆಯಾಗಿರೋ ವೇದಾವತಿ ಒಡಲು ಸದ್ಯ ಸಂಪೂರ್ಣವಾಗಿ ಖಾಲಿಯಾಗಿದೆ. ಬತ್ತಿದ ನದಿಯಲ್ಲಿ 20 ರಿಂದ 30 ಅಡಿ ಹೊಂಡ ತೋಡಿ ನೀರು ಪೂರೈಕೆ ಯತ್ನಿಸಿದ್ರೂ ಒಂದು ಹನಿ ನೀರು ಸಿಗ್ತಿಲ್ಲ. ಕುಡಿಯುವ ನೀರು ಪೂರೈಸಲು ತುಂಗಭದ್ರಾ ಡ್ಯಾಂನಿಂದ HLC, LLC ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ. ಬೈರಾಪುರ, ಗುಡದೂರು ಕಾಲುವೆಗಳ ಎಸ್ಕೇಪ್ ಮೂಲಕ ವೇದಾವತಿ, ಹಗರಿ ನದಿಗೆ 2 ದಿನಗಳವರೆಗೆ ಪ್ರತಿನಿತ್ಯ 400 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಬೇಕು ಅಂತ ಮಾಜಿ ಶಾಸಕ MS ಸೋಮಲಿಂಗಪ್ಪ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ದನಕರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ, ಜನಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಪಶು ಪಕ್ಷಿಗಳಿಗೂ ವ್ಯವಸ್ಥೆ ಇಲ್ಲ. ಹಾಗಾಗಿ ಕನಿಷ್ಠ 40-45 ಹಳ್ಳಿಗಳು ವೇದಾವತಿ ನದಿ ಪಾತ್ರದಲ್ಲಿ, ಅಗರೆ ಪಾತ್ರದಲ್ಲಿ ಹಳ್ಳಿ ಜನ ಇವತ್ತು ಪರಿತಪಿಸಿದ್ದಾರೆ ಕುಡಿಯೋ ನೀರಿಗಾಗಿ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು ಮನವಿ ಮಾಡಿದ್ದೀವಿ. 1 ಸಾರಿ ಅಲ್ಲ, 2 ಸಾರಿ ನಾವು ಮನವಿ ಮಾಡಿದ್ವಿ. ಇನ್ನು ಈಗಿನ ತನಕನೂ ವೇದಾವತಿ ನದಿಗೆ, ಅಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಅದು ನಾವು ಯಾಕೆ ಒತ್ತಾಯ ಮಾಡ್ತು ಅಂತ ಹೇಳಿದರೆ, ಇವತ್ತು ಬೆಳೆಗಳಿಗೂ ಅಲ್ಲಿ ಬೆಳೆನೂ ಇಲ್ಲ, ಬೆಳೆ ಐತೆ ಅಂತ ಬೆಳೆ ನೀರು ಹರಿಸ್ಕೊಂಬಕ್ಕೆ ಹೋದ್ರೆ ಬೆಳೆನೂ ಇಲ್ಲ. ಹಾಗಾಗಿ ಅದು ಓನ್ಲಿ ಸಾರ್ವಜನಿಕರಿಗೆ, ಪಶು ಪಕ್ಷಿಗಳಿಗೆ ಮಾತ್ರಕ್ಕ ನೀರಿನ ವ್ಯವಸ್ಥೆ ಬೇಕಾಗಿದೆ. ಅದಕ್ಕಾಗಿ ತಕ್ಷಣನೇ ನೀರಿನ ವ್ಯವಸ್ಥೆ ಕಲ್ಪಿಸ್ಬೇಕಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತು ಸರ್ಕಾರನ ನಾನು ಒತ್ತಾಯ ಮಾಡ್ತೇನೆ. ಒಟ್ಟಾರೆ ಬೇಸಿಗೆ ಆರಂಭದಲ್ಲೇ ನದಿ ಹಳ್ಳಗಳು ಬತ್ತಾ ಇರೋದು ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಷ್ಟು ಬೇಗ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ನಾಯ್ಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ.